ನಾನು ಒನ್ಸ್ ಅಗೇನ್ ಕಾಂಗ್ರೆಸ್ ಅವರಿಂದಲೇ ಆರಂಭ ಮಾಡ್ತೀನಿ. ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಅಲ್ಲ ಬಿಡಿ, ಜನರ ಪರಿಸ್ಥಿತಿ ನೋಡಿ. 138 ಸ್ಪ್ಲೆಂಡೆಡ್ ಮೆಜಾರಿಟಿ ಕೊಟ್ಟು ಏನೋ ಒಂದು ಅಭಿವೃದ್ಧಿ ಆಗುತ್ತೆ. ಯೂಶ್ವಲಿ ಈ ಹಿಂದಿನ ಸರ್ಕಾರಗಳೆಲ್ಲ 80, 90, 100 ಅವ್ರು ಯಾರೋ 4 ಜನ ಕರ್ಕೊಬರ್ಬೇಕಿತ್ತು, ಅವ್ರನ್ನ ಸಮಾಧಾನ ಮಾಡಬೇಕಿತ್ತು, ಅವ್ರು ಕೊಡಬೇಕಿತ್ತು, ಮತ್ತೊಂದು ಎಲ್ಲ ಇತ್ತು. ಬಟ್ ಕಾಂಗ್ರೆಸ್ಗೆ ಆ ತಲೆನೋವೇ ಇಲ್ಲ. ಅದೆಷ್ಟೋ ವರ್ಷಗಳ ನಂತರ ಅಷ್ಟು ಈಸಿಯಾಗಿ ನೀವು ಅಧಿಕಾರಕ್ಕೆ ಬಂದಾಗ ಆಡಳಿತ ಯಂತ್ರ ಬಹಳ ಸುಸೂತ್ರವಾಗಿ ಹೋಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಅಭಿವೃದ್ಧಿ ಅನ್ನೋದು ಕರ್ನಾಟಕದಲ್ಲಿ ಅಭಿವೃದ್ಧಿ 5 ವರ್ಷದಲ್ಲಿ ಏನೋ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ವಿ. 2.5 ವರ್ಷ ಅಭಿವೃದ್ಧಿ ಆಗಿಲ್ಲ. 2.5 ವರ್ಷ ಪ್ರತಿದಿನ ಇದೆ ಗಲಾಟೆ. ಈ ಗಲಾಟೆಗಳನ್ನು ಕಂಡಾಗ ಅವ್ರನ್ನ ಕರ್ಸೋದು, ಮಾತಾಡ್ಸೋದು, ಅವ್ರಿಗೇನೋ ಒಂದು ಹುದ್ದೆ ಕೊಟ್ಟು, ಅವ್ರಿಗೊಂದು ಗೂಟದ ಕಾರ್ ಕೊಟ್ಟು ಅವ್ರನ್ನ ಸಮಾಧಾನ ಮಾಡೋದು. ಈಗ ಮತ್ತೆ ಸುರ್ಜೇವಾಲಾ ಅವ್ರು ಕರ್ಕೊಂಬರೋದು, ಅವ್ರ ಹತ್ರ ರಿಟರ್ನ್ ಆಗಿ ಪರ್ಚೇಸ್ ಮಾತಾಡ್ಕೊಳ್ಳೋದು, ಆಮೇಲೆ ಅವ್ರು ಹೋಗಿ 1 ವಾರಕ್ಕೆ ಗ್ರಾಂಟ್ ರಿಲೀಸ್ ಮಾಡೋದು. ನೀವು ಅವ್ರು ಬಂದಿರೋ ಉದ್ದೇಶ ಅದು ಅಲ್ಲದೆ ಇದ್ರು ಅವ್ರು ಬಂದ್ರು ಹೋದ್ರು ಗ್ರಾಂಟ್ ರಿಲೀಸ್ ಆಯ್ತು ಅಂತ ಅಂದಾಗ ಆಟೋಮೆಟಿಕ್ಲಿ ಇಟ್ ಇಸ್ ಕನೆಕ್ಟೆಡ್. ಶಾಸಕರು ಏನ್ ಮಾಡ್ತಾರೆ, ನಾಳೆ ಗಲಾಟೆ ಮಾಡಬೇಕು, ಮೀಡಿಯಾ ಮುಂದೆ ಹೋಗಿ ಮಾತಾಡಬೇಕು, ದುಡ್ಡು ಸಿಗುತ್ತೆ. ಒಂದ್ ಹೇಳ್ತೀನಿ ಪ್ರಣೀತರೆ, ಯಾರು ಸಂವೇದನಾಶೀಲತೆಯಿಂದ ಕೆಲಸ ಮಾಡ್ತಾರೆ ಶಾಸಕರುಗಳು, ಯಾಕಂದ್ರೆ 5 ಗ್ಯಾರಂಟಿಗಳಿದಾವಲ್ಲ, ಸುಮಾರು 5 ಕೋಟಿ ಜನತೆ, ಕರ್ನಾಟಕದ 5 ಕೋಟಿ ಜನತೆಗೆ ಒಂದಲ್ಲ ಒಂದು ಗ್ಯಾರಂಟಿ ತಲುಪಿ ಫಲಾನುಭವಿಗಳಾಗಿದ್ದಾರೆ. ಆಮೇಲೆ ಅವ್ರ ಜೀವನದ ಗುಣಮಟ್ಟ, ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗಿದೆ. ಇದನ್ನು ಯಾರಾದ್ರೂ ಅಲ್ಲೆಗಳಿದ್ರೆ ಅವರಂತಹ ಶತಮೂರ್ಖರು ಇನ್ನೊಬ್ರು ಇರಲ್ಲ. ಒಂದು ಯಾವುದೇ ಶಾಸಕ ಆಗಲಿ ತಮ್ಮ ಕ್ಷೇತ್ರದಲ್ಲಿ ಇವ್ರಿಗೆ ಗ್ಯಾರಂಟಿ ತಲುಪ್ತಾ ಇಲ್ಲ ಅಂತ ಅಂಕಿಅಂಶ ತಗೊಂಡ್ಬರ್ಬೇಕು. ಅದು ಬಿಜೆಪಿ ಆಗಲಿ ಕಾಂಗ್ರೆಸ್ ಅವರಾಗಲಿ ತಗೊಂಡು ಬಂದು ಇವ್ರು ಇನ್ನೂ ಅನುಷ್ಠಾನ ಮಾಡೋದು ಇನ್ನೂ ಚೆನ್ನಾಗಿ ಮಾಡಿ ಅಂತ ಒಂದು ಮನವರಿಕೆ ಮಾಡಬೇಕೇ ಹೊರತು ಆದಿ ವಿಧಿ ಮಾತಾಡಬಾರ್ದು. ಆದರೆ ರಾಜ್ಯದ ಆರ್ಥಿಕ ಸ್ಥಿತಿ ಯಾವ ರೀತಿ ಇತ್ತು, ಬಿಜೆಪಿ ಸರ್ಕಾರ ಬಿಟ್ಟೋದ ನಮ್ಗೆ ಯಾವ ರೀತಿ ಬೊಕ್ಕಸ ಖಾಲಿ ಮಾಡಿಬಿಟ್ಟು ಹೋಗಿದ್ರು, ಕೇಂದ್ರ ನಮ್ಗೆ ಹೆಂಗ್ ತಾರತಮ್ಯ ಮಾಡ್ತಾ ಇದೆ, ಅದೆಲ್ಲದರ ನಡುವೆನೂ ಕೂಡ ನೋಡಿ ಈ 5 ಗ್ಯಾರಂಟಿ ಯೋಜನೆಗಳಲ್ಲದೆ ನಾನು 3 ಅಂಶ ಹೇಳ್ತೀನಿ. ನಾವು ಬಂದ ತಕ್ಷಣ ಸುಮಾರು 3,500 ಬಸ್ಗಳನ್ನ ಕೊಂಡ್ಕೊಂಡ್ವಿ ನಾವು, ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಅನುಕೂಲ ಆಗಬೇಕು ಶಕ್ತಿ ಯೋಜನೆಗೆ ಅಂತ. ತದನಂತರ 175 ತಾಲೂಕುಗಳಲ್ಲಿ ಈ ಡಯಾಲಿಸಿಸ್ ಸೆಂಟ್ರು, ಉಚಿತ ಡಯಾಲಿಸಿಸ್ ಸೆಂಟ್ರು, 7 ಜಿಲ್ಲೆಗಳಲ್ಲಿ ಕೀಮೋಥೆರಪಿ ಇದೆಯಲ್ಲ ಕ್ಯಾನ್ಸರ್ ಪೇಷಂಟ್ಗಳಿಗೆ ಅನುಕೂಲ ಆಗೋಂಗೆ ಉಚಿತವಾಗಿ ಕೀಮೋಥೆರಪಿ ಸೆಂಟರ್ಗಳು. ಆಮೇಲೆ 15,000 ಟೀಚರ್ಗಳನ್ನ ನೇಮಕ ಮಾಡಿಕೊಂಡು ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಅಭಿವೃದ್ಧಿ ಮಾಡೋದು. ಇವೆಲ್ಲ ಬಿಜೆಪಿ ಕಾಣಲ್ಲ, ಅಭಿವೃದ್ಧಿಗಳು ಕಾಣಲ್ಲ. ನಾವು ಸುಮ್ಮನೆ ಏನ್ ಗೊತ್ತಾ, ಈ ಚರ್ಚೆಗಳು ಮಾಡ್ತಾ 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 ಅಭಿವೃದ್ಧಿಗಳನ್ನ ಮರೆತು ಬಿಟ್ಟು, ಯಾಕಂದ್ರೆ ಬಿಜೆಪಿ ಯಾವತ್ತೂ ಅಭಿವೃದ್ಧಿ ಮಾಡಿಲ್ಲ, ಮತ್ತೆ ನೋಡೂ ಇಲ್ಲ. ಅವ್ರಿಗೆ ಅದು ಅರ್ಥನೂ ಆಗಲ್ಲ ಅಭಿವೃದ್ಧಿ ಅಂದ್ರೆ ಏನು ಅಂತ. ಯಾಕಂದ್ರೆ ಅವರು ರಾಜಕೀಯ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು 135 ಕೊಟ್ಟರು. ನಾವು 138, 139 ತಗೊಂಡು ಕೂಡ ನಾವು ಏನು ಮಾಡ್ತಾ ಇದೀವಿ ಅನ್ನೋದು ನಾನು ನಿಮ್ಗೆ ಹೇಳಕ್ ಇಷ್ಟಪಟ್ಟೆ. 3 ಪಾಯಿಂಟ್ ಹೇಳಿದೆ. ನಾವು ಎಲ್ಲಾ ಇಲಾಖೆಗಳಲ್ಲಿ ಬಿಜೆಪಿ ಬಿಟ್ಟೋದ ಹಣವನ್ನು ನಾವು ತೀರಿಸೋದೇ ಆಗಿತ್ತು ಫಸ್ಟ್ ಇಯರ್. ಸೆಕೆಂಡ್ ಇಯರ್ ಇವಾಗಿಂದ ಆಧಾರ ಅಲ್ಲ, ಇವರಿಂದ ಎಲ್ಲರಿಗೂ ಯಥೇಚ್ಛವಾಗಿ ವಿಶೇಷ ಅನುದಾನಗಳು ಸಿಗ್ತವೆ. ಅಲ್ಲ ಅದೇ ಕೇಳ್ತೀನಿ, ಸಿಗುತ್ತೆ ವಿಶೇಷ ಮಾಡಿದ್ರು ಬಿಡಿ. ಮೊದಲ ವರ್ಷದಲ್ಲಿ ಯಥೇಚ್ಛ ಯಾರು ಗೊತ್ತಾ, ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿ, ಯಥೇಚ್ಛ 1000 ಕೋಟಿ ನೋಡಿ. ನಾನು ಮಾತು ಹೇಳ್ತೀನಿ, ಈಗ ಆಪರೇಷನ್ ಕಮಲಕ್ಕೆ ಒಳಗಾಗಿ 15 ಶಾಸಕರು ಬಿಜೆಪಿಗೆ ಹೋದ್ರಲ್ಲ, ಅವಾಗ ಅವ್ರ ಚುನಾವಣೆಗೆ ಮುಂಚೆನೆ ಅವಾಗಿನ ಮಾನ್ಯ ಯಡಿಯೂರಪ್ಪನವರು 2,000 ಕೋಟಿ ರೂಪಾಯಿ ಘೋಷಣೆ ಮಾಡ್ಬಿಟ್ರು. ಈ ಕ್ಷೇತ್ರಕ್ಕೆ 2,000 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳಂತ. 0 ರೀ. ಆಮೇಲೆ ಕೊಟ್ಟಿದ್ದು 0 ರಾಜ್ಯ ಆ ಕ್ಷೇತ್ರಗಳಿಗೆ. ಪರಿಣಾಮ ಯಾಕಂದ್ರೆ ಒಬ್ಬ ಜವಾಬ್ದಾರಿತ ಜನಗಳಾಗಿ, ಪ್ರಜೆಗಳಾಗಿ ಅಥವಾ ಮುಖ್ಯಮಂತ್ರಿಗಳಾಗಿ ಮಾಡಬೇಕಾದ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯನವರು ಅತ್ಯಂತ ಪ್ರಶಂಸನೀಯವಾದ ಕೆಲಸವನ್ನ. ನನ್ನ ಸಿಂಪಲ್ ಕ್ವಶನ್ ಏನ್ ಗೊತ್ತಾ, ನನಗೆ ನನ್ನ ಹತ್ರ ನನ್ನ ಸ್ವಂತದ 100 ರೂಪಾಯಿ ಇದೆ, ನಾನು ಗೌಡ್ರಿಗೆ 50 ಕೊಡ್ತೀನಿ, ಅವರಿಗೆ 20 ಕೊಡ್ತೀನಿ. ಇಸ್ ಮೈ ವಿವೇಚನೆ. ನನಗೆ ಎಲ್ಲಾ ಸೇರ್ ಕೊಟ್ಟಿರೋ 100 ರೂಪಾಯಿಯನ್ನ ನಿಮ್ ಎಲ್ಲರೂ 3 ಜನಕ್ಕೂ 33 ಹಂಚಬೇಕಾಗಿರೋದು ನನ್ನ ಕರ್ತವ್ಯ, ನನ್ನ ಬಾಧ್ಯತೆ ಅಂತ. ಹಂಚದೇ ಇದ್ದಾಗ ಯಾರೊಬ್ರು ಪ್ರಶ್ನೆ ಮಾಡಿದಾಗ ಫೈನ್, ಅಟ್ಲೀಸ್ಟ್ ನನಗೆ ಆನ್ಸರ್ ಬೇಕು. ಇಲ್ಲ ಇವ್ರಿಗಿಂತ ಜಾಸ್ತಿ ಏನ್ ಗೊತ್ತಾ, ಈ ತರ ಇತಿಹಾಸದಲ್ಲೇನೆ ಬಿಜೆಪಿ 4 ಜನ ಮುಖ್ಯಮಂತ್ರಿಗಳಾಗಿದ್ರಲ್ಲ, ಒಬ್ಬರಾದ್ರೂ ಈ ರೀತಿಯಾಗಿ ನೀವು ಹೇಳಿದಲ್ಲ 33 ರೂಪಾಯಿ 3 ಜನ ಸ್ಟ್ಯಾಂಡ್ ಏನ್ ಗೊತ್ತಾ, ಪ್ರಥಮ ಆದ್ಯತೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟೇ ಕೊಡುತ್ತೆ ಪ್ರಥಮ ಆದ್ಯತೆ. ಆಮೇಲೆ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಿದ್ದಾರೆ, $4,10,000 ಕೋಟಿ ರೂಪಾಯಿ ಬಜೆಟ್ ಅಮೌಂಟ್, 58,000 ಕೋಟಿ ರೂಪಾಯಿ ಇದಕ್ಕೋದ್ರೆ ಇನ್ನು ಉಳಿದಿದ್ದು ಈ ದುಡ್ಡು ಯಾರು ತಿಂದಿದ್ದು? ದುಡ್ಡಿಲ್ಲ ಅಂತ ಹೇಳ್ತಾರೆ, ತಿಂದಿದ್ದು ಯಾರು ದುಡ್ಡನ್ನ? ಕರೆಕ್ಟಾ ಇಲ್ವಾ? ಬಜೆಟ್ ಅಲ್ಲಿ ಅಮೌಂಟ್ ಇತ್ತಾ ಇಲ್ವಾ? 58,000 ಕೋಟಿ ನಾನು ಹೇಳ್ತಾ ಇಲ್ವಲ್ಲ. ಮತ್ತೆ ಅವ್ರಿಗೆ ಕೊಟ್ಟೆ ಇವ್ರಿಗೆ ಕೊಟ್ಟೆ ಅಂದ್ರೆ ತಿಂದಿದ್ದು ಯಾರು? ನಾಗೇಂದ್ರ 185 ಕೋಟಿ ತಿಂದ್ರು,
ಆಯ್ತು, ಅದು ಅವರು ಮನೇಲಿದ್ದಾರೆ ಇವತ್ತು. ಅಲ್ಲ, ನೀವು ಲಕ್ಷ ಅಲ್ಲ, ಕೋಟಿ ಅಲ್ಲ, ರೂಪಾಯಿ ಅಲ್ಲ, ಅಲ್ಲ. ನೀವು ಈಗ ಮತ್ತೆ 2,100 ಕೋಟಿ ರೂಪಾಯಿ ವಸತಿ 1 ಇಲಾಖೆ ಲಕ್ಷ ಆಯ್ತು. ಕೋಟಿ ರೂಪಾಯಿ 2,100 ಕೋಟಿ ವಸತಿ ಅವ್ರು ಇಲಾಖೆ ಆಯ್ತು. 190 ಕೋಟಿ 1 ಲಕ್ಷ ಕೋಟಿ ರೂಪಾಯಿ ನುಂಗಾಕಿ ಅಲ್ಲ, 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 ಅದು ಆನ್ ರೆಕಾರ್ಡ್. ಅವ್ರು ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ. ನೋಡ್ರೆ ಪ್ರತಿ ಡಿಬೇಟ್ ಅಲ್ಲಿ ನಮ್ದಿದೆ, ನಾವು ಹೇಳೋದಿದೆ ಅಯ್ಯೋ ಅವ್ರು ಹಂಗ ಮಾಡಿದ್ರು ನಾವು ಮಾಡ್ತಿಲ್ಲ. ನಾವು ಅಭಿವೃದ್ಧಿ ಮಾತ್ರ ನಮ್ಮ ಗುರಿ, ಅಭಿವೃದ್ಧಿ ಮಾತ್ರ ನಮ್ಮ ಗುರಿ. ಬಿಜೆಪಿ ನಿಮ್ಮ ಅಭಿವೃದ್ಧಿ ಇವತ್ತು ನಿಮ್ಮ ಅಭಿವೃದ್ಧಿ ಶಾಸಕರ ಅಭಿವೃದ್ಧಿ ಆದ್ರೂ ಆ ಸಮಯದಲ್ಲಿ ಇವತ್ತು 5 ಕೋಟಿ ಜನ ಅಭಿವೃದ್ಧಿ ಆಗಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ. ನಿಮ್ಮ ಅಭಿವೃದ್ಧಿ ಪರಿಣಿತ ಸರ್, ನಾನು ಒಂದ್ ಹೇಳ್ತೀನಿ ಕೇಳಿ. ಇವತ್ತು ಅಭಿವೃದ್ಧಿ ಹೆಂಗಾಗಿದೆ ಅಂದ್ರೆ ಬ್ರ್ಯಾಂಡ್ ಬೆಂಗಳೂರಿನ ಜನರ ಜೀವನ ಹೈರಾಣ ಆಗ್ಬಿಟ್ಟಿದೆ. ಬೆಂಗಳೂರು ಮಳೆಗೆ ಬೇಜಾರಾಗಿ ಮಳೆನೇ ಬರೋದು ನಿಂತ್ಬಿಡ್ತು. ಅಲ್ಲಿ ಏನಾಗಿದೆ, ಒಂದು ಗುಂಡಿ ಬಚ್ಚಿದೆ, ದಿಸಕ್ಕೆ 3-4 ಜನ ಸಾಯ್ತಿದ್ದಾರೆ ಗುಂಡಿಯಿಂದ ಬಿದ್ದು. ಈ ಒಂದು 3 ತಿಂಗಳಲ್ಲಿ ಸುಳ್ಳು ಹೇಳ್ತೀರಿ. ಎಲ್ಲಿ 3-4 ಜನ ಸಾಯ್ತಾ ದಿನಕ್ಕೆ? ಕಾಮಿಡಿ ಒಂದೇ ಗೊತ್ತಾ ನೋಡಿ, ನಾನು ಹೇಳ್ತಾ ಕಳೆದ 15 ವರ್ಷದಲ್ಲಿ 4 ಜನ ಬಿಜೆಪಿ ಮುಖ್ಯಮಂತ್ರಿಗಳಾಗಿದ್ರಪ್ಪ. ಒಂದೇ ಒಂದು ಕೊಡುಗೆ ಬೆಂಗಳೂರಿಗೆ ಹೇಳ್ಬಿಡಿ, ಟೆಂಡರ್ ಶೂರ್ ನಾವು ಮಾಡಿದ್ದು. ಏನೇನೋ ಮಾತಾಡ್ಬೇಡಿ, ನಾವು ಮಾಡಿರ್ಬೇಕು. ಇನ್ನೊಂದ್ಸರಿ ಮಾತಾಡೋಣ, ಇನ್ನೊಂದು ಟೆಂಡರ್ ಬಗ್ಗೆ ಮಾತಾಡೋಣ. ನೀವು ಅಂಡರ್ಗ್ರೌಂಡ್ ನೀವು ಇದು ರೋಡ್ ಮಾಡ್ತಿದ್ರಲ್ಲ, ಅದನ್ನ ಇಡೀ ವಿಶ್ವದಲ್ಲಿ ಯಾವ ಕಾಸ್ಟ್ ನನಗೆ ಹೇಳಕ್ ಬಿಡಿ. ಏನಂತಂದ್ರೆ ನೀವು ಎಷ್ಟು ಅಭಿವೃದ್ಧಿ ಮಾಡಿದ್ದೀರಿ ಅಂತ ಅಂದ್ರೆ, ಇವತ್ತು ಜಿಲ್ಲೆಗಳಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತವ್ರ ಸಂಖ್ಯೆ ಜಾಸ್ತಿ ಆಗಿದೆ. 2,500 ಜನ ಬಾಣಂತಿಯರು ಸತ್ತಿದ್ದಾರೆ, 2,100 ಜನ ಮಕ್ಕಳು ಸತ್ತಿದ್ದಾರೆ. 3 ತಿಂಗಳಲ್ಲಿ 4 ತಿಂಗಳಲ್ಲಿ 277 ರೇಪ್ ಮರ್ಡರ್ ಆಗಿದೆ. ನಿಮ್ಮ ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ? ಗೃಹ ಸಚಿವರು ಇದಾರ ಈಗ ರಾಜ್ಯದಲ್ಲಿ? ಕಾನೂನು ವ್ಯವಸ್ಥೆ ಇದೆಯಾ? ಅಭಿವೃದ್ಧಿ ಆಗ್ತಾ ಇದೆಯಾ? ಇವತ್ತು 50 ಕೋಟಿ ಮಾತ್ರ ಏನೋ ಕೊಟ್ಟಿದ್ರ, ಅದು ಯಾವಾಗ ಬಿಡುಗಡೆ ಮಾಡ್ತೀರಿ ಗೊತ್ತಾಗಿಲ್ಲ. 2 ವರ್ಷ ಮುಗಿದಿದೆ. ನಿಜವಾಗಿತ್ತ ಅಂತ ಬದುಕಿರೋದೇ ಅದಕ್ಕೋಸ್ಕರ. ದಯವಿಟ್ಟು ಹೇಳ್ಬೇಡಿ, ದಯವಿಟ್ಟು ಹೇಳ್ಬೇಡಿ. ನೀವು ಗುಂಡೂರಾವ್ ಅವ್ರನ್ನ ಕೇಳ್ಬೇಕು. ಅವ್ರು ಮೊನ್ನೆ ಹೇಳಿದ್ರು ಇಲ್ಲ ಕೋವಿಡ್ ಇವತ್ತೇನಾದ್ರೂ ನಟರಾಜ್ ಗೌಡ್ರು 2 ನೋಡಿ 2 ಕಾರಣಕ್ಕೋಸ್ಕರ ಇವತ್ತು ಏನಾದ್ರು ನಟರಾಜ್ ಗೌಡ್ರು ನಾವಿಬ್ರು ಇಲ್ಲಿ ಕೂತಿದ್ರೆ ಮೋದಿಜಿ ಅವರ ಕೃಪೆ. ಒಂದು ಕಾಂಗ್ರೆಸ್ ಸರ್ಕಾರ ಇವ್ರು ತಗೋಬೇಡಿ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಮೊನ್ನೆ ಹೋಗಿ ಇಸ್ರೇಲ್ ಸಿಕ್ಕಾಕೊಂಡಿದ್ರು 15 ಜನ ಬಿಪ್ಯಾಕ್ ಅಂತ ಹೇಳಿ. ಬಿಪ್ಯಾಕ್ ಅಂತ ಹೇಳಿ ಈ ಕಷ್ಟದ ಕಾಲದಲ್ಲಿ, ದುಡ್ಡಿಲ್ದಿರೋ ಕಾಲದಲ್ಲಿ, ಸರ್ಕಾರ ಇಲ್ದಿರೋ ಕಾಲದಲ್ಲಿ ನಮ್ಮ ಸ್ನೇಹಿತರು ನಟರಾಜ್ ಗೌಡರು ಸೇರಿದಂಗೆ ಒಂದು 15 ಜನ ಹೋಗಿ ಇಸ್ರೇಲ್ ಏನೋ ಸ್ಟಡಿ ಮಾಡಿ ಬಂದ್ಬಿಡ್ತೀವಿ ಅಂತ ಹೋದ್ರಲ್ಲಿ ಬಿಪ್ಯಾಕ್. ಇಲ್ಲಿ ಚರಂಡಿಯಲ್ಲಿ ಬಿದ್ದು, ರಸ್ತೆಯಲ್ಲಿ ಬಿದ್ದು ಜನ ಸಾಯ್ತಿದ್ದಾರೆ. ಇವ್ರು ಹೋದವರು ಮೊನ್ನೆ ಸೆಂಟ್ರಲ್ ಗವರ್ಮೆಂಟ್ ಅವ್ರ ಕೃಪೆಯಿಂದ ಇವ್ರು ವಾಪಸ್ ಬಂದ್ರು. ಅವ್ರು ಕೇರಳದಲ್ಲಿ ನಮ್ ಬಿಜೆಪಿ ಇಲ್ಲ ಅಂತ ಹೇಳಿ ಅವ್ರು ಮಾಡೋದಕ್ಕಾಗಲ್ಲ. ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ನೋ ಟೈಮ್ ಸರ್. ಇಟ್ನಲ್ಲಿ ಸರ್, ನಾನು ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ನ ನೆನ್ಪು ಮಾಡ್ತೀನಿ. ತಗ್ಗಿ ಬಗ್ಗೆ ನಡಿಬೇಕ್ರಿ, ಅನುದಾನ ಬೇಕು ಅಂತ ಒಂದು ಸ್ಟೇಟ್ಮೆಂಟ್. ಅದಾದ್ಮೇಲೆ ಈಗ ಗೌಡ್ರು ಕೂಡ ಹೇಳಿದ್ರು, ಇಲ್ಲ ನಿಮ್ಗೇನೋ ಇದೆಯಾ ಬನ್ನಿ ಮಿನಿಸ್ಟರ್ ಹತ್ರ, ನಿಮ್ ಪ್ರಾಜೆಕ್ಟ್ ಫೈಲ್ ಇಟ್ಕೊಂಡ್ ಬನ್ನಿ. ಸೊ ಇವ್ರು ತಗ್ಗಿ ಬಗ್ಗೆ ನಡಿಬೇಕು, ಇವ್ರು ನಮ್ಮ ಅಂಡರೇ ಇರಬೇಕು ಅನ್ನೋ ಲೆಕ್ಕಾಚಾರನೂ ಇದು ಇನ್ಕ್ಲೂಡೆಡ್ ಅಥವಾ? ಯಾಕಂದ್ರೆ ತೆರಿಗೆ ಹಣ ನಾನು ಕಟ್ಟಿದ್ದೀನಿ, ನೀವು ಕಟ್ಟಿದ್ದೀವಿ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಈಗ ತಗ್ಗಿ ಬಗ್ಗೆ ನಡಿಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಕ್ಕೂ ಅಥವಾ ನಮ್ಮ ದೊಡ್ಡೇರಿಯವರು ಮೋದಿಯವರ ಕೃಪೆ ಅಂತಿದ್ದಕ್ಕೂ ಒಂದು ರೀತಿಯ ಅರೋಗನ್ಸ್ ಇದು, ಒಂದು ರೀತಿ ಉಡಾಫೆ ಇದು. ನಾನು ಏನೋ ಆಗ್ಬಿಟ್ಟಿದ್ದೇನೆ, ಇನ್ನು ಉಳಿದವರೆಲ್ಲ ನಾನು ಹೇಳಿದಂಗೆ ಕೇಳಬೇಕು ಅನ್ನೋದು ತಪ್ಪಾಗುತ್ತೆ. ಈಗ ನೀವು ಹೇಳಿದ್ರಲ್ಲ, ಒಬ್ಬ ಪ್ರಧಾನಿ ಇಡೀ ದೇಶಕ್ಕೆ ಪ್ರಧಾನಿ, ಒಬ್ಬ ಮುಖ್ಯಮಂತ್ರಿ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ, ಇಡೀ ರಾಜ್ಯದ ಎಲ್ಲರನ್ನೂ ಸಮನಾಗೆ ನೋಡ್ಕೋಬೇಕು. ಈಗ ಕೃಪೆ ಬಗ್ಗೆ ಮಾತಾಡೋದಾದ್ರೆ ನಾವು ಈಗ ಗ್ಯಾರಂಟಿ ಯೋಜನೆಗಳು ಏನೇನೋ ಇದಾವಲ್ಲ, ಇವೆಲ್ಲ ಯಾರ ಕೃಪೆಯಿಂದ ಹೋಗ್ತಾ ಇದೆ? ತೆರಿಗೆದಾರನ ಕೃಪೆಯಿಂದ ಹೋಗ್ತಾ ಇದೆ. ತೆರಿಗೆದಾರನ ಕೃಪೆ ಇದು. ತೆರಿಗೆ ಕೊಡೋವನಿಗೆ ಇನ್ನೂ ಹೆಚ್ಚಿನ ತೆರಿಗೆನ ಹಾಕ್ತಿದ್ರೆ ವಿನಃ ನೀವು ಕೇಂದ್ರ ಆಗಲಿ ರಾಜ್ಯ ಆಗಲಿ ಫಲಾನುಭವಿಗಳು ಮಾತ್ರ ನಿಮ್ಮ ಮತದಾರ ಅಲ್ಲ. ಈ ಗ್ಯಾರಂಟಿ ಯೋಜನೆ ಫಲಾನುಭವಿ ಮಾತ್ರ ನಿಮ್ಮ ಮತದಾರನ, ತೆರಿಗೆ ಕಟ್ಟೋನ್ ಮತದಾರ ಅಲ್ವಾ? ಅವನಿಗೆ ಹಾಲಿನ ತೆರಿಗೆ ಜಾಸ್ತಿ ಮಾಡಿದ್ರಿ, ಪೆಟ್ರೋಲ್ ತೆರಿಗೆ ಜಾಸ್ತಿ ಮಾಡಿದ್ರಿ, ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರಿ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ಎಲ್ಲನೂ ಜಾಸ್ತಿ ಮಾಡಿದಾಗ ನೀವು ಅವನ ಬಗ್ಗೆ ಗೌರವನೇ ಇಲ್ಲ. ಇದು ಎಂಟೈರ್ ಡಿಬೇಟ್ ಏನಿದೆ ಗ್ಯಾರಂಟಿ ಯೋಜನೆಗಳು, ಗ್ಯಾರಂಟಿ ಅದರ ದಕ್ಷತೆ, ಅದರ ಸಮರ್ಪಕತೆ ಬಗ್ಗೆ ಡಿಬೇಟ್ ಮಾಡುವಾಗ ನಾವು ವಿ ಫಾರ್ಗೆಟ್ ದ ಕಂಟ್ರಿಬ್ಯೂಷನ್ ಆಫ್ ದ ಟ್ಯಾಕ್ಸ್ ಪೇಯರ್. ದ ಚೀಫ್ ಮಿನಿಸ್ಟರ್ ಹ್ಯಾಸ್ ಟು ಥ್ಯಾಂಕ್ ದ ಟ್ಯಾಕ್ಸ್ ಪೇಯರ್ ಫಸ್ಟ್. ಟ್ಯಾಕ್ಸ್ ಪೇಯರ್ ತೆರಿಗೆದಾರ ಹಣ ಕೊಡದೆ ಹೋದರೆ ನೀವು ಮುಖ್ಯಮಂತ್ರಿನೇ ಅಲ್ಲ, ನಿಮ್ಮ ಹತ್ರ ಹಣನೇ ಇಲ್ಲ, ಯಾರೇ ಮುಖ್ಯಮಂತ್ರಿ ಆಗಿರಲಿ. ಈಗೇನಾಗಿದೆ, ಬರ್ತಾ ಸಿದ್ದರಾಮಯ್ಯ ಕೇವಲ ಈ ಫಲಾನುಭವಿ ರಾಜಕಾರಣ ಮಾತ್ರಕ್ಕೆ ಸೀಮಿತಗೊಂಡ್ಬಿಡ್ತಾರೆ.
ಅದು ಆಗಿಬಿಟ್ರೆ ಈಗ ಮತ್ತೆ ಕೇಂದ್ರದಲ್ಲೂ ಕೂಡ ಅದೇ ರೀತಿ ಚಿಂತನೆ ಇದೆ. ಅದು ಆಗಿಬಿಟ್ರೆ ನೀವು ಒಂದು ತೆರಿಗೆದಾರ ವರ್ಗವನ್ನು ಕಂಪ್ಲೀಟಾಗಿ ಏಲಿನೇಟ್ ಮಾಡಿಬಿಡ್ತೀರಿ ನೀವು. ಇಟ್ ಈಸ್ ಬ್ಯಾಡ್ ಪಾಲಿಟಿಕ್ಸ್. ಇದು ಬ್ಯಾಡ್ ಪಾಲಿಟಿಕ್ಸ್ ಅಂತ ಒಂದು 30 ವರ್ಷದಿಂದ ತೀರ್ಮಾನ ಆಗಿದೆ. ಮನಮೋಹನ್ ಸಿಂಗ್ ಇರುವಾಗಲೇ ದಿಸ್ ಇಸ್ ಬ್ಯಾಡ್ ಮಾಡೆಲ್ ಆಫ್ ಎಕಾನಮಿ ಅಂತ ಅವರೇ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಇದ್ದಾಗ ಕಾಂಗ್ರೆಸ್ಸಿನ ಹಣಕಾಸಿನ ಮಂತ್ರಿನ ಮಾಡಿದ್ದಾರೆ. ಈಗ ಯಾವುದೋ ಕಾರಣಕ್ಕೆ ಇವರು ಗ್ಯಾರಂಟಿ ಯೋಜನೆ ತಂದಿದ್ದಾರೆ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್, ಆಲ್ ರೈಟ್, ಗೌಡ್ರು ಹೇಳಿದರು 5 ಕೋಟಿ ಜನ ಫಲಾನುಭವಿಗಳಿದಾರಂತೆ. ಅದು ಹೆಗ್ಗಳಿಕೆ ಮಾತಲ್ಲ. 5 ಕೋಟಿ ಜನ ಗ್ಯಾರಂಟಿ ಯೋಜನೆಗಳನ್ನ ನಂಬಿಕೊಂಡು ಈ ರಾಜ್ಯದಲ್ಲಿ ಬದುಕ್ತಾರೆ. ಔಟ್ ಆಫ್ 7 crores, 7 ಕೋಟಿ ಜನಸಂಖ್ಯೆ 5 ಕೋಟಿ ಜನ ಗ್ಯಾರಂಟಿ ಯೋಜನೆನೇ ನಂಬಿಕೊಂಡು ಬದುಕ್ತಾರೆ ಅಂದರೆ ಈ ರಾಜ್ಯಕ್ಕೆ ಅವಮಾನ ಅದು. ಈ ರಾಜ್ಯಕ್ಕೆ ಅವಮಾನ ಅದು. ಇಡೀ ಎಲ್ಲ ಸರ್ಕಾರಗಳಿಗೆ ಕೆಟ್ಟ ಹೆಸರು ಅದು. 5 ಕೋಟಿ ಔಟ್ ಆಫ್ 7 crores, 5 crores is how much? 80%? Yes, more than 80%. Then 80% people living on social security is really bad governance. Shameful governance. ಇಲ್ಲ ನಾನು ಹೋಗ್ತೀನಿ, ಮುಂದಿನ ಟಾಪಿಕ್ಗೂ ಹೋಗ್ಬೇಕು. ಅದ್ರ ಜೊತೆಗೆ ಒಂದೇ ಒಂದು ರೆಫರೆನ್ಸ್ ಟು ದಿ ಅರೋಗೆನ್ಸ್ ನಾನೇನು ಹೇಳಿದೆ ಅಂದ್ರೆ ನಟರಾಜ್ ಗೌಡ್ರು ನಾನು ಬದುಕಿ ಇಬ್ಬರು ವಿತ್ ಗ್ರೇಟ್ ಹ್ಯೂಮಿಲಿಟಿ ಅಂಡ್ ಹಂಬಲ್ನೆಸ್ ಐ ಮೇಡ್ ಮೈ ಸಬ್ಮಿಷನ್. ಅದು ಬಿಟ್ರೆ ನಾನು ಗರ್ವದಿಂದ ಹೇಳಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಅದು ಆ ವಿಚಾರದಲ್ಲಿ ನಾನು ಹ್ಯೂಮಿಲಿಟಿ ಐ ಸೆಡ್. ಅದು ನಾನು ಮತ್ತೆ ನಟರಾಜ್ ಗೌಡ್ರು ಇಲ್ಲಿ ಇರ್ಬೇಕಂದ್ರೆ ನಾವು ಇಂಜೆಕ್ಷನ್ ತಗೊಂಡು ಸಾಧ್ಯ ಆಯ್ತು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಬಿಜೆಪಿ ಅವರ ಮನಸ್ಥಿತಿ ಹಂಗಿರ್ಬಹುದು, ಕಾಂಗ್ರೆಸ್ ಅವರು ಇಲ್ಲ ರಾಹುಲ್ ಗಾಂಧಿ ಅವರು ನಮ್ಗೆಲ್ಲ ಅಭಯ ಕೊಟ್ಟಿದ್ದಕ್ಕೇನೆ ಹಿಂಗಾಯ್ತು ಅನ್ಬೋದು. ಇಟ್ ಈಸ್ ಅವರ ಪರ್ಸೆಪ್ಷನ್ ಬಿಟ್ಬಿಡೋಣ. ಆದ್ರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ? ಇಲ್ಲಿ ರಾಜ್ಯದಲ್ಲಿ ಅನುದಾನ ತಾರತಮ್ಯ, ಇನ್ನೊಂದ್ ಕಡೆ ಯಾವುದೋ ಒಬ್ಬ ಶಾಸಕ ನಮ್ಗೆ ದುಡ್ಡು ಸಿಗ್ತಿಲ್ಲ, ಸೇತುವೆ ಬೇಕಾ 2,000 ಬಿಟ್ಬಿಡಿ ಅಂತ ಇರೋ ಸಂದರ್ಭದಲ್ಲೇ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ಸಾಧನಾ ಸಮಾವೇಶವೋ ಅಥವಾ ಅಳಿವು ಉಳಿವಿನ ಸಮಾವೇಶವೋ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ.